ನಮಸ್ಕಾರ, ನಾನು ಡಾಕ್ಟರ್ ಜೀವಂತಿ, ಸೇಫ್ IVF ಸೆಂಟರ್ ಶಿವಮೊಗ್ಗ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಫೈಬ್ರಾಯ್ಡ್ ಗಡ್ಡೆಗಳಿಂದ ಫರ್ಟಿಲಿಟಿಯ ಮೇಲೆ ಆಗುವಂತ ಎಫೆಕ್ಟ್ಸ್ ನ ತಿಳ್ಕೊಳ್ಳೋಣ. ಹಾಗೆ ಫೈಬ್ರಾಯ್ಡ್ಸ್ ಮತ್ತು ಪ್ರೆಗ್ನೆನ್ಸಿ ಔಟ್ಕಮ್ಸ್ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಫೈಬ್ರಾಯ್ಡ್ಸ್ ಅಂಡ್ ಇನ್ಫರ್ಟಿಲಿಟಿ ಏನಾಗತ್ತೆ, ಯಾಕಾಗತ್ತೆ ಇನ್ಫರ್ಟಿಲಿಟಿ, ಎಷ್ಟು ಮಟ್ಟಿಗೆ ಇದನ್ನ ಇನ್ಫರ್ಟಿಲಿಟಿ ಕಾಸ್ ಮಾಡ್ಬೋದು ಅಂತಂದ್ರೆ, ಇನ್ಫರ್ಟಿಲಿಟಿ ಇರುವಂತ ಬಂಜೇತನ ಇರುವಂತ ಪೇಷಂಟ್ಸ್ನ ತಗೊಂಡ್ರೆ ಆ ಪಾಪ್ಯುಲೇಷನ್ ಅಲ್ಲಿ ಒಂದು 2-3% ಜನಕ್ಕಷ್ಟೇ ಈ ಫೈಬ್ರಾಯ್ಡ್ಗಳಿಂದ ಸಮಸ್ಯೆ ಉಂಟಾಗ್ಬೋದು. ಅದು ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಸಬ್ಮ್ಯೂಕಸ್ ಫೈಬ್ರಾಯ್ಡ್ ಅಂದ್ರೆ ಒಳಪದರಕ್ಕೆ ಚಾಚ್ಕೊಂಡಿರೋಂಥ ಫೈಬ್ರಾಯ್ಡ್ಸ್ ಹೈಯೆಸ್ಟ್ ಕಾಸ್ ಆಫ್ ಇನ್ಫರ್ಟಿಲಿಟಿ. ಹೊರಗಡೆ ಪದರ ಸಬ್ಸೀರಸ್ ಫೈಬ್ರಾಯ್ಡ್ಸ್ ಆಗಲಿ, ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್ಸ್ ಆಗಲಿ ಈ ಇನ್ಫರ್ಟಿಲಿಟಿನ ಕಾಸ್ ಮಾಡೋ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಯಾಕಾಗತ್ತೆ ಇನ್ಫರ್ಟಿಲಿಟಿ ಫೈಬ್ರಾಯ್ಡ್ಸ್ ಇಂದ ಅಂತಂದ್ರೆ, ಒಂದ್ ಕಡೆಯಿಂದ ಹೋದ್ರೆ ಕೆಳಗಡೆಯಿಂದ ಗರ್ಭಕಂಠ ಅಥವಾ ಸರ್ವಿಕ್ಸ್ ಅಂತ ಏನ್ ಕರಿತೀವಿ ಅದ್ರದ್ದು ಪೊಸಿಷನ್ ಚೇಂಜ್ ಆಗಿರ್ಬೋದು. ಈಗ ಸರ್ವೈಕಲ್ ಫೈಬ್ರಾಯ್ಡ್ ಅಂತ ಕರಿತೀವಿ ಅಂದ್ರೆ ಗರ್ಭಕಂಠದಲ್ಲಿ ಆಗುವಂತ ಫೈಬ್ರಾಯ್ಡ್ ಇರ್ಬೋದು, ಇಲ್ಲ ತುಂಬಾ ದೊಡ್ಡ ಫೈಬ್ರಾಯ್ಡ್ ಇರ್ಬೋದು. ಸೊ ಅದೇನ್ ಮಾಡುತ್ತೆ, ನಾರ್ಮಲ್ ಆಗಿ ಸರ್ವಿಕ್ಸ್ ಪೊಸಿಷನ್ ನ ಆಲ್ಟರ್ ಮಾಡುತ್ತೆ. ಸೊ ಇದರಿಂದ ಏನಾಗತ್ತೆ ಎಫೆಕ್ಟ್ ಅಪ್ಪ ಅಂತಂದ್ರೆ, ವೀರ್ಯಾಣುಗಳ ಚಲನೆಗೆ ಹಾನಿ ಉಂಟಾಗ್ಬೋದು. ವೀರ್ಯಾಣುಗಳು ಗರ್ಭಕೋಶದ ಒಳಗೆ ಸೇರ್ಲಿಕ್ಕೆ ತಡೆ ಉಂಟಾಗ್ಬೋದು. ನೆಕ್ಸ್ಟ್ ಮೇಲೆ ಹೋಗ್ತಾ ಗರ್ಭಕೋಶದ ಒಳಗೆ ಅಂದ್ರೆ ಗರ್ಭಕೋಶದ ಕ್ಯಾವಿಟಿ ಅಥವಾ ಕುಹರ ಅಂತ ಏನ್ ಕ್ಯಾವಿಟಿ, ಎಂಡೋಮೆಟ್ರಿಯಲ್ ಕ್ಯಾವಿಟಿ ಅಂತ ಏನ್ ಕರಿತೀವಿ, ಅದು ಕ್ಯಾವಿಟಿ ಒಂದು ಸೈಜ್ ದೊಡ್ಡ ಆಗಿರ್ಬೋದು, ಕ್ಯಾವಿಟಿಯ ಗಾತ್ರ ದೊಡ್ಡದಾಗಿರ್ಬೋದು ಅಥವಾ ಆ ಆಕಾರ ಚೇಂಜ್ ಆಗಿರ್ಬೋದು. ಸೊ ಇದಾದಾಗ್ಲೂ ಕೂಡ ವೀರ್ಯಾಣುಗಳ ಚಲನೆ ಮೇಲ್ಮುಖ ಚಲನೆಗೆ ಅಥವಾ ಈ ಭ್ರೂಣಗಳು ಟ್ಯೂಬಲ್ಲಿ ಭ್ರೂಣಗಳು ಫರ್ಟಿಲೈಸ್ ಆಗಿ ಭ್ರೂಣಗಳು ಫಾರ್ಮ್ ಆಗಿ ಅದು ಗರ್ಭಕೋಶಕ್ಕೆ ಬರುವಂತ ಟ್ರಾನ್ಸ್ಪೋರ್ಟ್, ಎಂಬ್ರಿಯೋ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ. ಸೊ ಇದೆರಡು ಆಲ್ಟರ್ ಆಗ್ಬೋದು. ಇನ್ನು ಮೇಲಕ್ಕೆ ಹೋದ್ರೆ ಟ್ಯೂಬ್ಸ್ ಇರತ್ತೆ. ಟ್ಯೂಬ್ ಇದು ಓಪನಿಂಗ್ ಇರತ್ತೆ, ಗರ್ಭಕೋಶದ ಒಳದಿಂದ ಹೊರಗಡೆಗೆ ಚಾಚ್ಕೊಂಡಿರುತ್ತೆ. ಸೊ ಆ ಟ್ಯೂಬಲ್ ಓಪನಿಂಗ್ ಅಬ್ಸ್ಟ್ರಕ್ಟ್ ಆಗ್ಬೋದು, ಪ್ರಾಕ್ಸಿಮಲ್ ಟ್ಯೂಬಲ್ ಬ್ಲಾಕ್ ಅಂತ ಹೇಳ್ತೀವಿ. ಸೊ ಯಾಕಾಗತ್ತೆ ಅಂತಂದ್ರೆ ಮೆಕ್ಯಾನಿಕಲ್ ಅಬ್ಸ್ಟ್ರಕ್ಷನ್ ಇಂದ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ವೀರ್ಯಾಣುಗಳು ಅಂಡಾಣುಗಳ ಸೇರ್ಲಿಕ್ಕೆ ಅವಕಾಶ ಇರೋದಿಲ್ಲ. ಇನ್ನೊಂದೇನು ಅಂತಂದ್ರೆ ಟ್ಯೂಬೋ ಓವೇರಿಯನ್ ರಿಲೇಶನ್ಶಿಪ್ ಆಲ್ಟರ್ ಆಗಿದೆ ಅಂತ ಹೇಳ್ತೀವಿ. ಏನು ಟ್ಯೂಬೋ ಓವೇರಿಯನ್ ಅಂತಂದ್ರೆ ಈ ಫೆಲೋಪಿಯನ್ ಟ್ಯೂಬ್, ಗರ್ಭನಾಳ ಮತ್ತೆ ಅಂಡಾಶಯ, ಇದ್ರದ್ದು ರಿಲೇಷನ್ ಆಲ್ಟರ್ ಆಗ್ಬೋದು. ತುಂಬಾ ಹೊರಗಡೆ ಇರುವಂತ ಫೈಬ್ರಾಯ್ಡ್ ಅಥವಾ ತುಂಬಾ ದೊಡ್ಡ ಫೈಬ್ರಾಯ್ಡ್ ಇತ್ತು ಅಂತಂದ್ರೆ ಟ್ಯೂಬ್ಸ್ ಮತ್ತೆ ಅಂಡಾಶಯನ ರಿಲೇಷನ್ ನ ಆಲ್ಟರ್ ಮಾಡುತ್ತೆ. ಸೊ ಅವಾಗ ಏನಾಗುತ್ತೆ, ಅಂಡಾಶಯದಿಂದ ಮೊಟ್ಟೆ ಬಿಡುಗಡೆ ಆದಾಗ ಅದನ್ನ ಟ್ಯೂಬ್ಸ್ ಪಿಕಪ್ ಮಾಡಕ್ಕೆ ಆಗದೆ ಇರ್ಬೋದು. ಸೊ ಇದು ಒಂದು ಕಾರಣ ಬಂಜೆತನ ಆಗ್ಲಿಕ್ಕೆ. ಇನ್ನೊಂದು ಕಾರಣ ಏನಪ್ಪಾ ಅಂತಂದ್ರೆ ಆಲ್ಟೈರ್ಡ್ ಯೂಟ್ರೈನ್ ಕಾಂಟ್ರಾಕ್ಟಿಲಿಟಿ ಅಂತೀವಿ. ಅಂದ್ರೆ ಗರ್ಭಕೋಶದ ಒಳಪದರ ಈ ವೀರ್ಯಾಣುಗಳನ್ನಾಗ್ಲಿ ಅಥವಾ ಭ್ರೂಣಗಳು ಫಾರ್ಮ್ ಆದಾಗ ಭ್ರೂಣಗಳನ್ನಾಗ್ಲಿ ಗರ್ಭಕೋಶದ ಒಳಗ್ ತರೋದಕ್ಕೆ ಗರ್ಭಕೋಶದ ಒಳಪದ್ರದ್ದು ಮೈನ್ಯೂಟ್ ಮೂಮೆಂಟ್ಸ್ ಇರುತ್ತೆ. ಸೊ ಈ ಮೂಮೆಂಟ್ಸ್ ನ ಅದು ಆಲ್ಟರ್ ಮಾಡುತ್ತೆ. ಗಡ್ಡೆ ಇರೋದ್ರಿಂದ ಆ ಮೂಮೆಂಟ್ಸ್ ಕರೆಕ್ಟ್ ಆಗಿ ಆಗದೆ ಇದ್ದಾಗ ವೀರ್ಯಾಣು ಮೇಲ್ಮುಖವಾಗಿ ಹೋಗೋದಕ್ಕೆ ಅಡಚಣೆ ಉಂಟಾಗ್ಬೋದು, ಇಲ್ಲ ಭ್ರೂಣಗಳು ಬಂದು ಗರ್ಭಕೋಶದಲ್ಲಿ ಕೂರೋದಕ್ಕೆ ಅಡಚಣೆ ಉಂಟಾಗ್ಬೋದು. ಇನ್ನೊಂದು ಸಬ್ಮ್ಯೂಕಸ್ ಫೈಬ್ರಾಯ್ಡ್ ಅಂತ ಹೇಳಿದೆ ಮೊದಲು, ಈ ಗರ್ಭಕೋಶದ ಒಳಪದರದಲ್ಲಿ ಆಗುವಂತ ಫೈಬ್ರಾಯ್ಡ್. ಸೊ ಈ ಫೈಬ್ರಾಯ್ಡ್ ಆದಾಗ ಭ್ರೂಣಗಳಾದ್ರೂ ಕೂಡ ಭ್ರೂಣಗಳು ಕೂರ್ಲಿಕ್ಕೆ ಜಾಗ ಇರೋದಿಲ್ಲ ಗರ್ಭಕೋಶದಲ್ಲಿ. ಈಗ ಹೇಗೆ ಒಂದು ದೊಡ್ಡ ಹೊಲದಲ್ಲಿ ಒಂದ್ ಬಂಡೆನ ಇಟ್ರೆ ಆ ಬಂಡೆ ಕೆಳಗೆ ಹೇಗೆ ಬೆಳೆ ಬೆಳೆಯೋದಿಲ್ವೋ ಅದೇ ತರ ಈ ಗರ್ಭಕೋಶದ ಒಳಗೆ ಒಂದ್ ದೊಡ್ಡ ಗಡ್ಡೆ ಇದ್ರೆ ಆ ಜಾಗದಲ್ಲಿ ಭ್ರೂಣ ಇಂಪ್ಲಾಂಟ್ ಆಗ್ಲಿಕ್ಕೆ ಆಗೋದಿಲ್ಲ. ಸೊ ಇದು ಒಂದು ಕಾರಣ ಇರ್ಬೋದು. ಇನ್ನೊಂದು ಏನಾಗತ್ತೆ ಅಂತಂದ್ರೆ, ಈ ಫೈಬ್ರಾಯ್ಡ್ಸ್ ಇದ್ದಾಗ ಗರ್ಭಕೋಶದ ಒಳಪದರಕ್ಕೆ ರಕ್ತ ಚಲನೆ ಆಲ್ಟರ್ ಆಗಿರುತ್ತೆ, ಬ್ಲಡ್ ಫ್ಲೋ ಆಲ್ಟರ್ ಆಗಿರುತ್ತೆ. ಸೊ ಇದರಿಂದ ಭ್ರೂಣಗಳು ಡೆವಲಪ್ಮೆಂಟಿಗಾಗ್ಲಿ ಅಥವಾ ಅದ್ರದ್ದು ಇಂಪ್ಲಾಂಟೇಶನ್ಗಾಗ್ಲಿ ವ್ಯತ್ಯಾಸ ಉಂಟಾಗತ್ತೆ. ಇನ್ನು ಲಾಸ್ಟ್ ಒಂದು ಕಾರಣ ಏನಂತಂದ್ರೆ, ಈ ಫೈಬ್ರಾಯ್ಡ್ಸ್ ಈ ತರ ಗಡ್ಡೆಗಳೆಲ್ಲ ಆದಾಗ ಒಂಥರ ಇನ್ಫ್ಲಮೇಟರಿ ಕಂಡೀಷನ್ ಇರುತ್ತೆ. ನಮ್ಮ ದೇಹ ಅದನ್ನ ಹೀಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರುತ್ತೆ, ಬಟ್ ಆಗೋದಿಲ್ಲ. ಸೊ ಈ ತರ ಇನ್ಫ್ಲಮೇಟರಿ ಕಂಡೀಷನ್ ಇದ್ದಾಗ ಏನಾಗುತ್ತೆ, ನಮ್ಮ ಗರ್ಭಕೋಶದ ಒಳಪದ್ರ ಎಂಡೋಮೆಟ್ರಿಯಂ ಅಂತ ಏನ್ ಕರಿತೀವಿ ಅದು ಭ್ರೂಣಗಳನ್ನ ರಿಸೀವ್ ಮಾಡ್ಲಿಕ್ಕೆ ರೆಡಿ ಇರೋದಿಲ್ಲ, ರಿಸೆಪ್ಟಿವಿಟಿ ಕಡಿಮೆ ಆಗಿರುತ್ತೆ ಎಂಡೋಮೆಟ್ರಿಯಂ. ಇವಿಷ್ಟು ಹಲವಾರು ಕಾರಣಗಳು ಫೈಬ್ರಾಯ್ಡ್ ಇದ್ರೆ ಯಾಕೆ ಮಕ್ಕಳಾಗೋದಿಲ್ಲ ಅನ್ನೋದಕ್ಕೆ. ಬಟ್ ಫೈಬ್ರಾಯ್ಡ್ ನಿಂದ ಮಕ್ಕಳಾಗದೆ ಇರೋದು 2-3% ಮಾತ್ರ ಜನ. ಸೊ ಇದನ್ನ ತಲೆಯಲ್ಲಿ ಇಟ್ಕೊಂಡು ಇನ್ನೊಂದೇನಪ್ಪಾ ಅಂತಂದ್ರೆ, ನೆಕ್ಸ್ಟ್ ಬಂದು ಇದು
ಫೈಬ್ರಾಯ್ಡ್ಸ್ನ ಔಟ್ಕಮ್ ಪ್ರೆಗ್ನೆನ್ಸಿಯಲ್ಲಿ, ಈಗ ಪ್ರೆಗ್ನೆನ್ಸಿ ಆಯಿತು, ಫೈಬ್ರಾಯ್ಡ್ ಇತ್ತು, ಪ್ರೆಗ್ನೆನ್ಸಿ ಆದಾಗಲೇ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿಯಲ್ಲೇ ಎಷ್ಟೋ ಜನಕ್ಕೆ ಗೊತ್ತಾಗಿರುತ್ತೆ ಈ ಥರ ಗಡ್ಡೆ ಇದೆ ಅಂತ. ಸೊ ಗಡ್ಡೆ ಇದ್ದರೆ ಪ್ರೆಗ್ನೆನ್ಸಿಗೆ ಏನಾದ್ರು ತೊಂದರೆ ಆಗುತ್ತಾ ಅಂತ? ಖಂಡಿತ ಇಲ್ಲ, ತುಂಬ ಏನು ತೊಂದರೆ ಆಗೋದಿಲ್ಲ. ಸಣ್ಣ ಪುಟ್ಟ ಗಡ್ಡೆಗಳಿದ್ರೆ ಅದರಿಂದ ಪ್ರೆಗ್ನೆನ್ಸಿಗೆ ಏನೂ ತೊಂದರೆ ಆಗಲ್ಲ. ಈಗ ಮೊದಲೇ ಹೇಳಿದಾಗೆ ತುಂಬ ದೊಡ್ಡ ಗಡ್ಡೆ ಇತ್ತು, ಗರ್ಭಕೋಶದ ಒಳಪದರದ ಹತ್ರ ಇತ್ತು ಅಂತಂದ್ರೆ ಆವಾಗ ಅಬಾರ್ಷನ್ ಆಗುವ ರಿಸ್ಕ್ ಇರ್ಬೋದು. ಯಾಕಂತಂದ್ರೆ ಒಂದು ಲೆವೆಲ್ಗೆ ಆ ಭ್ರೂಣ ಬೆಳೀತದೆ, ಆಮೇಲೆ ಬೆಳೆಯೋದಕ್ಕೆ ಈ ಗಡ್ಡೆಗಳು ಅವಕಾಶ ಕೊಡೋದಿಲ್ಲ. ಸೊ ಆವಾಗ ಇದು ಅಬಾರ್ಷನ್ ಆಗೋದು. ಅಥವಾ ಪ್ರೀಟರ್ಮ್ ಡೆಲಿವರಿ ಅಂದ್ರೆ 9 ತಿಂಗಳು ತುಂಬುವ ಮೊದಲೇ ಹೆರಿಗೆ ಆಗ್ಬೋದು. ಸೊ ಇದು ಒಂದು ರಿಸ್ಕ್. ಇನ್ನೊಂದೇನಪ್ಪಾ ಅಂತಂದ್ರೆ ಈ ಗಡ್ಡೆ ಇದ್ದು ಆ ಗಡ್ಡೆಯ ಹತ್ರದಲ್ಲೇ ಪ್ಲಾಸೆಂಟಾ ಅಂತ ಏನ್ ಕರಿತೀವಿ, ಸೊ ಅದು ಬೆಳವಣಿಗೆ ಆಗ್ತಾ ಇದ್ರೆ ಆ ಪ್ಲಾಸೆಂಟಾ ಸುತ್ತಮುತ್ತ ರಕ್ತ ಸಂಚಾರ ಆಲ್ಟರ್ ಆಗಿರ್ಬೋದು. ಸೊ ಅವಾಗ ಏನಾಗತ್ತೆ, ಹೆರಿಗೆಗೆ ಮುಂಚೆ ಈಗ 8 ತಿಂಗಳಲ್ಲೋ 7 ತಿಂಗಳಲ್ಲೋ ಯಾವಾಗಲೂ ಬ್ಲೀಡಿಂಗ್ ಕಾಣಿಸ್ಕೊಳ್ಳೋದು, ಅಥವಾ ತುಂಬಾ ಬೇಗ ನೆತ್ತಿ ನೀರು ಒಡೆಯೋದು, ಅಥವಾ ಡೆಲಿವರಿ ಆದ್ಮೇಲೆ ಸ್ವಲ್ಪ ಬ್ಲೀಡಿಂಗ್ ಹೆಚ್ಚಾಗೋದು, ಈ ತರ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಇನ್ನೊಂದೇನು, ಗರ್ಭಕೋಶದ ಕೆಳಭಾಗದಲ್ಲಿ ದೊಡ್ಡ ಗಡ್ಡೆ ಇತ್ತು ಅಂತಂದ್ರೆ ಆವಾಗ ಮಗುವಿನ ಪೊಸಿಷನ್ ಆಲ್ಟರ್ ಆಗುತ್ತೆ. ಗರ್ಭಕಂಠದಲ್ಲಿ ದೊಡ್ಡ ಗಡ್ಡೆ ಇತ್ತು, ಸರ್ವೈಕಲ್ ಫೈಬ್ರಾಯ್ಡ್ ಇತ್ತು ಆ ಥರ, ಅಥವಾ ಬ್ರಾಡ್ ಲಿಗಮೆಂಟ್ ಫೈಬ್ರಾಯ್ಡ್ ತುಂಬ ದೊಡ್ಡ ಗಡ್ಡೆ ಇತ್ತು ಅಂತಂದ್ರೆ ನಾರ್ಮಲ್ ಡೆಲಿವರಿಯಲ್ಲಿ ತೊಂದರೆ ಉಂಟಾಗ್ಬೋದು. ಇದಿಷ್ಟು ಕೆಲವು ಪ್ರೆಗ್ನೆನ್ಸಿ ಜೊತೆಗೆ ಫೈಬ್ರಾಯ್ಡ್ನ ರಿಸ್ಕ್ಗಳು. ಇವಿಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು.